ಎಷ್ಟು ನೀನು ಕಮಿಟಿ ಏನಾರು ಹೋಗಿದ್ದೆ? 21 ಆದಮೇಲೆ ಏನು ಮಾಡ್ಕೊಂಡಿದ್ದೆ? ಅದು ಹೈಕೋರ್ಟ್ ಪ್ರದೀಪ್ ಹೈಕೋರ್ಟ್ ಹೋದ್ರು ಆವಾಗ ದಿನೇಶ್ ಸಾಹೇಬ್ರಿದ್ದಾಗ ಹೋಗಿ ಕೊಟ್ಟಿದ್ದೆ ಮಾಡ್ಕೊಡ್ತೀನಿ ಅಂತ ಹೇಳೋದು. ಯಾವ ವರ್ಷದಲ್ಲಿ? 2014ರಿಂದ ಇವಾಗವರೆಗೂ ಯಾಕೆ ಮತ್ತೊಂದೆಲ್ಲ ಕೊಟ್ಟಿದ್ದೀನಿ ಮತ್ತೊಂದೆಲ್ಲ ಕೊಟ್ಟಿದ್ದೀನಿ. ಏನಕ್ಕೆ ಯೂಸ್ ಮಾಡ್ತಾರೆ ಗೊತ್ತಿದೆಯಾ? ಮನುಷ್ಯರಮ್ಮ ನಿಮ್ಮ ಪ್ರಶ್ನೆಗೆ ಬರ್ತೀನಿ. 53ನ ಏನಕ್ಕೆ ಕೊಡಿಸ್ತಾರೆ? ನೀವೇನು ಮಾಡ್ತಿದ್ರೆ ಇಲ್ಲಿ? ಎಷ್ಟು ವರ್ಷ ಆಯ್ತು ಇವಾಗ? ಇರೋಣ ಆ ಹುಡುಗನ ತಿಳ್ಕೊಳ್ಳಿ ಮಾತ್ರ. 4 ವರ್ಷ ಅಷ್ಟೇ ಆಗಿದೆ. ಏನು ಪ್ಯೂರ್ಲಿ ಏನು ಕಾಣಿಸ್ತಾ ಇದೆ ನಿಮಗೆ? ಪ್ಯೂರ್ಲಿ ಏನು ಕಾಣಿಸ್ತಾ ಇದೆ? ವ್ಯವಸಾಯ ನಡೀತಿದೆಯಾ ಅಲ್ಲಿ? ನೀವು ಮಧ್ಯ ಮಾತಾಡಬಾರ್ದು. ನಾನು ಆ ಹುಡುಗನ ಹತ್ರ ಮಾತಾಡ್ತೀನಿ, ಸೈಲೆಂಟಾಗಿರ್ತೀನಿ. ನೀವು ಬಾ ಇಲ್ಲ, ನೀನು ಮಾತಾಡಿ, ನೀನು ಕೂಡ ಬಾ ಇಲ್ಲ. ಅವರೆಲ್ಲ ಅರ್ಥ ಮಾಡ್ತಾರೆ. ಮಾತಾಡೋಣ ಮಧ್ಯ ಅವ್ರ ಹತ್ರ ಆರ್ಡ್ರನ್ನ ನಾವು ಏನು ಉಲ್ಲಂಘನೆ ಮಾಡೋಕ್ಕೆ ಬಂದಿಲ್ಲ. ಇಲ್ಲಿ ಸ್ಟೇ ಇರೋದನ್ನೇ ನಾನು ಪ್ರಶ್ನೆ ಮಾಡ್ತಿರೋದು. 14ರಲ್ಲಿ ಮಾಡಿಸ್ಕೊಂಡಿದ್ದೀರ ನೀವು ಆಲ್ರೆಡಿ. ಈ ಹೈಕೋರ್ಟಲ್ಲಿ 14ರಲ್ಲಿ ನೀವು ಮೂವ್ ಮಾಡಿದ್ದೀರಾ. ಅದಾದ ನಂತರ ಏನಾಗುತ್ತೆ? ಕಮಿಟಿನಲ್ಲಿ ಏನಾಯಿತು? ಪರ್ಮಿಷನ್ ಆಗಿಲ್ಲ. ಡೇಟ್ ಏನಾದ್ರು ಡಿಕ್ಲೇರ್ ಮಾಡಿದ್ದಾರೆ? ಅಂದರೆ ಇದು ಎಂಟ್ರಿನೇ ಆಗಿಲ್ಲ, ಇನ್ನು ಸ್ಟಾರ್ಟ್ ಆಗಿಲ್ಲ. ನೋಟಿಸ್ ಏನಾದ್ರು ಕೊಟ್ಟಿದ್ದಾರೆ ಕಮಿಟಿಯಿಂದ? ಪರ್ಮಿಷನ್ ಆಗಿಲ್ಲ. ಕಾಪಿ ಏನಾದ್ರು ಇದ್ರೆ ಕೊಡಿ. ಯಾಕಂದರೆ ಅದನ್ನು ಇನ್ಕ್ಲೂಡ್ ಮಾಡಲಿಕ್ಕೆ ಬೇಕು. ಅದನ್ನೇ ಕೋರ್ಟ್ ಆರ್ಡ್ರ್ ಏನು ಕೊಟ್ಟಿದೆ? ರೀಸೆಂಟ್ ಏನೋ ಆರ್ಡರ್ ಕೊಟ್ಟಿದೆ. ಸಿವಿಲ್ ಕೋರ್ಟಲ್ಲಿ ಹೋಗಿ ನೀವೊಂದು ಆರ್ಡರ್ ತರ್ತೀರಾ, ಸ್ಟೇ ತರ್ತಾ ಇದ್ದೀರಾ, ಟೆನ್ಷನ್ ಆರ್ಡರ್ ಇಲ್ಲಿವರೆಗೂ ತಂದಿದ್ದೀರಾ? ಕೊಡ್ಬೇಕು ವಾಪಸ್ ಅವ್ರಿಗೆ. ಒಂದು ಜೆರಾಕ್ಸ್ ತಗೊಳ್ಳಿ ಸಾಕು. ಕೊಡ್ತೀನಿ ನಮ್ಮ ಕೊಡ್ತೀನಿ. ಮೆನ್ಷನ್ ಮಾಡಿದ್ದೀರಾ? AC 21 ಗುಂಟೆ ಇರೋದಾ ಇದು? ಬಟ್ ಪ್ಯೂರ್ಲಿ ನೀವು ಇದೇನು ಮಾಡಿದ್ದೀರಾ? ಕಮರ್ಷಿಯಲ್ ಮಾಡಿದ್ದೀರಾ? ಅದೇನದು ಕಮರ್ಷಿಯಲ್ ತಾನೆ? ನೀವು ಸರ್ಟಿಫಿಕೇಟ್ ಕೊಡ್ತೀರಾ? ಅಂಗಡಿ ಇಟ್ಮೇಲೆ ಬಂದರೆ ಇಲ್ಲಿ ಪಿ ಡಿ ಅವ್ರು ಎಲ್ಲಿದ್ದಾರೆ? ಪಿ ಡಿ ಇದು 53ಗೆ ಅಪ್ಲಿಕೇಶನ್ ಹಾಕಿದ್ದಾರೆ. ಪಿ ಡಿ ಅವ್ರು ನಮಗೆ ತರ್ತಾ ಇದ್ದೀನಿ. ಇಲ್ಲಿ ಅಂಗಡಿ ಮಳಿಗೆಗಳನ್ನ ನೀವೇನು ಮಾಡ್ತೀರಾ? ಕಮರ್ಷಿಯಲ್ ಅಂತೀರಾ? ಪ್ಯೂರ್ಲಿ 53 ಹಾಗೆ ನಿಮ್ಮ ಪ್ರಕಾರ ಏನು ಅನ್ಸುತ್ತೆ? ಲ್ಯಾಂಡ್ ಬಗ್ಗೆ ಮಾತಾಡ್ತಿಲ್ಲ. ಲ್ಯಾಂಡ್ 53ನೇ ಅವ್ರ ಅಪ್ಲಿಕೇಶನ್ ಹಾಕಿದ್ದಾರೆ. ಇದೇನು ಅಂತ ಅನಿಸ್ತಾ ಇದೆ? ಕಮರ್ಷಿಯಲ್ ಅನಿಸ್ತಿದ್ಯಾ? ಸೊ ಎಲ್ಲಿವರೆಗೂ ಸ್ಟೇ ತೊಗೊಂಡಿದ್ದೀರಪ್ಪ ನೀವು? ಗೊತ್ತಿದೆಯಾ ನಿಮ್ಗೆ? ಏನಾರು ಐಡಿಯಾ ಇದೆ ಇದ್ರ ಬಗ್ಗೆ? ಹೇಳಿ. ಅಲ್ಲ ಅದನ್ನ ಇದು ಕೊಟ್ಟಿಲ್ಲ, ಕೊಡಿ ಅಂತ ಹೇಳ್ತಾ ಇದ್ದಾರೆ. ಇನ್ನೂ ಅವರು ಕೊಟ್ಟಿಲ್ಲ. ಫಾರ್ಮೇಷನ್ ಆಗಿಲ್ಲ ಮೇಡಮ್. ಕಮಿಟಿ ಫಾರ್ಮೇಷನ್ ಆಗಿಲ್ಲ. ಅವ್ರು ಇನ್ನೂ ನಮ್ಗೆ ಯಾವುದೇ ನೋಟಿಸ್ ಕೊಟ್ಟಿಲ್ಲ. ನೋಟಿಸ್ ಮಾಡಿ ಸಾಬಳಿಕೆ ಕೊಡ್ತೀವಿ ಅಂತ ಅರ್ಜಿ ಕೊಟ್ಟಿದ್ದೀವಿ. ನಮ್ಗೇನು ಫೈಲ್ ಇದೆಯೋ ಎವ್ರಿ ಮಂತ್ ಹೋಗ್ತೀನಿ, ತಹಸೀಲ್ದಾರ್ ಆಫೀಸ್ ಸಬ್ಮಿಟ್ ಮಾಡ್ತೀನಿ, ಎಲ್ಲ ಮಾಡ್ತೀನಿ. ಅದನ್ನು ಲಾಸ್ಟ್ ವೀಕ್ ಒಂದು ಇಂಜಂಕ್ಷನ್ ಆರ್ಡರ್ ಹಾಕ್ಕೊಂಡು ಬಂದಿದ್ದೀರಾ ಸ್ಟಾಪ್ ಮಾಡಿ ಅಂತ. ಸೊ ಆಯಿತು, ಇದು ಕಮಿಟಿಲಿ ನಾವು ಅದನ್ನು ಮೂವ್ ಮಾಡಿಸಿದ್ದೀವಿ ಅಂತಲೂ ಹೇಳ್ತಾ ಇದ್ದೀರಾ. 9-12ವರೆಗೂ ಇದು ಸ್ಟೇ ಇದೆ, ಕರೆಕ್ಟಾ? ಇದು ಯಾವ ಡೇಟಿಗೆ ತಂದಿದ್ದೀರಾ ನೀವು ಸ್ಟೇ? ಇದನ್ನು ಯಾವ ಡೇಟಿಗೆ ಸ್ಟಾರ್ಟ್ ಆಗಿರೋದು ಸ್ಟೇ? ನಿನ್ನೆ ತೊಗೊಂಬಂದಿದ್ದೀರಾ? ಫೈಲ್ ಬೇಡ ನನಗೆ. ನಿಮಗೆ ಯಾವಾಗ ಇದು ಆರ್ಡರ್ ಕೊಟ್ಟಿದ್ದಾರೆ? 23ರಿಂದ ಯಾಕೆ ನೀವು ತಾಲೂಕು ಕಚೇರಿಗೆ ಸಲ್ಲಿಸಿಲ್ಲ?
ನನಗೆ ನೀವು ಇಲ್ಲಿ ಕೊಡ್ತಾ ಇದ್ದೀರಾ. ಸೊ ಇದಕ್ಕೆ ನಾನು ಲೀಗಲ್ ಒಪಿನಿಯನ್ ತಗೋತೀನಿ, ಆಯಿತಾ? ಇದು ಒಂದು ನಿಮಿಷ ಲೀಗಲ್ ಒಪಿನಿಯನ್ ತಗೋತೀನಿ. ನಿಮ್ಮ ಇಂಜೆಕ್ಷನ್ ಆರ್ಡರ್ ಇರೋವರೆಗೂ ನಾವು ಏನು ಮಾಡೋದಿಲ್ಲ. ಈ ಲೀಗಲ್ ಒಪಿನಿಯನ್ ಕಳಿಸಿ ಇದನ್ನು ಆಮೇಲೆ ಮುಂದುವರಿಸಿ. ನಮ್ಮ ಸರ್ಕಾರಿ ವಕೀಲರು ಏನು ಹೇಳ್ತಾರೋ ಅಥವಾ ನಮ್ಮ ತಹಶೀಲ್ದಾರ್ ತಹಶೀಲ್ದಾರ್ ಅವ್ರು ಏನು ಆದೇಶ ಮಾಡ್ತಾರೋ ಅದನ್ನು ಬಿಟ್ಟು ನಾವೇನು ಮುಂದುವರಿಸ್ತೀವಿ. ಒಳ್ಳೇದು ಮಾಡ್ಕೊಡಿ ಹೋಗಿ ಮೇಡಮ್ ಮರ ಅವ್ರಿಗೆ. ನಾವು ರಿಕ್ವೆಸ್ಟ್ ಮಾಡ್ತಾರೆ ನಾವು ಜೀವನ ಮಾಡ್ತಾರೆ ಬೇರೆ ಬೇರೆ ಜಾಯಿಂಟ್ ಅಭಿವೃದ್ಧಿ ಅಲ್ಲಲ್ಲ ಪ್ಯೂರ್ಲಿ ಇದು 53 ಬಂದು ಉಳುಮೆ ಮಾಡಲಿಕ್ಕೆ ಅಂತ ಅವಕಾಶ ಮಾಡ್ಕೊಡ್ತಾರೆ. ನನಗೆ ಕಂಡು ಬಂದಾಗ ಇದು ಉಳುಮೆ ಕಾಣಿಸಿರೋದ್ರಿಂದ ಈಗ ಒಬ್ಬ ಪಿಡಿಯೋದು ಜವಾಬ್ದಾರಿ ಮಾಡ್ಬೋದು ಹೇಳಿ. ಹಾಂ, ನೀವು ಹೇಳಬೇಕು, ನಾವು ಹೇಳಬೇಕು. ಇದನ್ನು ನಾವು ನೀವು ಜಾಯಿಂಟ್ ಆಗಿ ಎವಿಕ್ಷನ್ ಇದು ಎಲ್ಲಿವರೆಗೂ ಇದೆ ಅಲ್ಲಿವರೆಗೂ ಸ್ಟಾಪ್ ಮಾಡ್ಬೋದು. ಅದಾದ ನಂತರ ನೀವು ಇದನ್ನು ಆರ್ಡರ್ ಮಾಡಿಸಿಲ್ಲ ಅಂದರೆ ಇದನ್ನು ಎವಿಕ್ಟ್ ಮಾಡ್ಬೋದು, ಆಯಿತಾ? ಅದು ಅಷ್ಟೇ ಕೊಡಿ ಸರ್. ಸ್ವಲ್ಪ ಕೆಳಗಡೆ 92 ನಮ್ಮ ತಂದೆಯವರು ಫಾರ್ಮ್ 53 ಅಪ್ಲೈ ಮಾಡಿದ್ರು 21 ಗಂಟೆಗೆ. ಅದಕ್ಕೆ ನಾವು ಅಪ್ಲೈ ಮಾಡಿದ್ವಿ 53ಇಂದ ನಾವು ಕೋರ್ಟಿಗೆಲ್ಲ ಹೈಕೋರ್ಟ್ಗೆಲ್ಲ ಆರ್ಡರ್ ಮಾಡ್ಕೊಂಡಿದ್ದೀವಿ. ಹೈಕೋರ್ಟ್ಗೆ ಆರ್ಡರ್ ಆದಾಗ 2014ನಲ್ಲಿ ಹೋಗಿ ಹೈಕೋರ್ಟ್ಗೆ ಹೋದಾಗ ಏನಂತ ಹೇಳಿದ್ರು, ಲೋಕಲ್ ಕಮಿಟಿ ಆಗುತ್ತೆ ಆನೇಕಲ್ ತಾಲೂಕಿಗೆ, ಅಲ್ಲಿ ನಿಮ್ಗೆ ಸಾಗುವಳಿ ಚೀಟಿ ಕೊಡ್ತೀನಿ ಅಂತ ಹೇಳಿದ್ರು. ಆ ಸಾಗುವಳಿ ಚೀಟಿ ಆರ್ಡರ್ ತೊಗೊಂಡು ಅವತ್ತೇ ಬಂದರೆ ಈಗ ಆನೇಕಲ್ ತಾಲೂಕಲ್ಲಿ ಯಾವಾಗ 2014 ಸುಮಾರು ಒಂದು 20 ವರ್ಷ ಆಗಿದೆ. ಲೋಕಲ್ಗೆ ಇವಾಗ ಎಲ್ಲೂ ಇಲ್ಲಿ ಇದು ಕಮಿಟಿ ಫಾರ್ಮೇಷನ್ ಆಗಿಲ್ಲ. ಸೊ ಕಮಿಟಿ ಫಾರ್ಮೇಷನ್ ಆಗಿಲ್ಲ ಅಂದರೆ ಸಾಗುವಳಿ ಚೀಟಿ ಇನ್ನೂ ಕೊಟ್ಟಿಲ್ಲ. ಅದಕ್ಕೆ ಏನು ಫಾಲೋ ಅಪ್ ಡಾಕ್ಯುಮೆಂಟ್ಸ್ ಬೇಕೋ ಅದೆಲ್ಲ ರೆಕಾರ್ಡ್ಸ್ ನನ್ನ ಹತ್ರ ಇದೆ, ಫಾಲೋ ಅಪ್ ಮಾಡ್ತಾ ಇದ್ದೀನಿ. ಅದು ಇನ್ನೂ ಲೋಕಲ್ ಕಮಿಟಿ ಲಾಸ್ಟ್ ವೀಕ್ ಅವರು ಇದು ಫಾರ್ಮೇಷನ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆ ಫಾರ್ಮೇಷನ್ ಮಾಡಿದಾಗ ನಾವು ಏನು ಪ್ರೋಸೆಸ್ ಇದೆ ಅಂತ ತೊಗೊಳ್ತೀವಿ, ಅದನ್ನು ಮಾಡ್ತೀವಿ ಅಷ್ಟೇ, ಇನ್ನೇನಿಲ್ಲ. ಸರ್ ಇದು ಉಳುಮೆ ಮಾಡೋಕ್ಕಲ್ಲ ಸರ್? ಹಾಂ, ಉಳುಮೆ ಮಾಡೋಕ್ಕೆ ಕೊಟ್ಟಿರೋದು. ನಮ್ಮ ತಂದೆಯವರು ಈಗ ಡಯಾಲಿಸಿಸ್ ಪೇಷೆಂಟು. ನಮ್ಮ ತಂದೆಯವರು, ನಾವು ಇದು ದೊಡ್ಡ ಫ್ಯಾಮಿಲಿ ನಮ್ಮದು ಇರೋದು. ನಮ್ಮ ತಂದೆಯವರೊಬ್ಬರೇ ಅವರೊಬ್ಬರೇ ಉಳಿಸ್ಕೊಂಡು ಬಂದಿದ್ದು. ಸೊ ಅವರು ಡಯಾಲಿಸಿಸ್ಗೋಸ್ಕರ ತಿಂಗಳು 35-40 ಸಾವಿರ ಬೇಕೇ ಬೇಕು ಟ್ರೀಟ್ಮೆಂಟ್ಗೆ. ಆ ಟ್ರೀಟ್ಮೆಂಟ್ಗೆ ಏನು ಮಾಡಿದ್ರಿ ನಾವು ಇಲ್ಲಿ ನಾನು ಯಾರಿಗೋ ಬೇರೆಯವ್ರು ಕೊಟ್ಟಿರೋದಲ್ಲ, ನಾನು ಏನು ಮಾಡಿದ್ರಿ, ಇದು ಕನ್ಸ್ಟ್ರಕ್ಷನ್ ಏನೂ ಮಾಡಿಲ್ಲ ಕಮರ್ಷಿಯಲ್ ಆಗೋಕ್ಕೆ. ಲೋಕಲ್ ಬೆಟ್ಟಿ ಅಂಗಡಿಗಳು ತೊಗೊಂಬಂದು ಇಕ್ಕಿದ್ರೆ ಅದೇನಿದೆ ಅಲ್ಪ ಸ್ವಲ್ಪ ಬರೋ ದುಡ್ಡು ನಮ್ಮ ಮೆಡಿಕಲ್ ಚಾರ್ಜಸ್ ತೊಗೊತಾ ಇದೀವಿ ಅಷ್ಟೇ. ಅದನ್ನು ತೊಗೊತಾ ಇದೀವಿ, ಅದನ್ನು ನಿಲ್ಲಿಸಿದ್ದಾರೆ. ನಮ್ಮ ತಂದೆಯವರು ಎಕ್ಸ್ಪೈರ್ ಆಗಿದ್ದಾರೆ. ಎಕ್ಸ್ಪೈರ್ ಆದಮೇಲೆ ಅದೇನಿದೆ ಪ್ರೋಸೆಸ್ ನಾನು ಫಾಲೋ ಅಪ್ ಮಾಡ್ತಾ ಇದ್ದೀನಿ. ಅದೇನು ಪ್ರೋಸೆಸ್ ಇದೆ ಅದು ಮಾಡ್ತೀನಿ. ನಿಮ್ಮ ಹೆಸರು ಸರ್? ಹೇಮಂತಣ್ಣ. ನಮ್ಮ ತಂದೆ ಹೆಸರು ನಾಗೇಂದ್ರ ಅಂತ.